ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನು ಇವತ್ತು ಇವು ಬಟಾಟೆ ಇದಾವಲ್ರಿ, ಬಟಾಟಿದು ಪಲ್ಯ ಮಾಡೋಣ್ರಿ. ಪಲ್ಯ ಅಂದ್ರೆ ಹೆಂಗೆ ರೀ, ಗ್ರೇವಿ ಟೈಪ್ ಮಾಡೋನು. ಇದು ಅನ್ನಕ್ಕೂ ಆಗ್ತೈತೆ ರೀ, ರೊಟ್ಟಿಗೆ ಚಪಾತಿಗೆ ಎರಡಕ್ಕೂ ಆಗ್ತೈತೆ ನೋಡ್ರಿ. ಇವು ನಾನು 2-3 ಬಟಾಟೆ ಇದ್ದವು ರೀ, ಅವನ್ನ ಕುದಿಸಿಟ್ಕೊಂಡಿನಿ. ನಾನೀಗ ಈ ಥರ ಇವನ್ನ ಸಣ್ಣಗೆ ಹಿಂಗೆ ಹೊಡಿಬೇಕ್ರಿ. ಇವನ್ನ ಕೈಲೇ ಸ್ವಲ್ಪ ಮಂದಗಾಗಬೇಕಲ್ರಿ ಸಾರ, ಸ್ವಲ್ಪ ಪುಡಿ ಪುಡಿ ಮಾಡೋಣ್ರಿ. ಈ ಥರ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕ್ರಿ. ಈ ಥರ ಸಣ್ಣ ಮಾಡ್ಕೋಬೇಕು ನೋಡ್ರಿ. ನಾನು ಈ ಥರ ಸಣ್ಣಗೆ ಪುಡಿ ಪುಡಿ ಮಾಡ್ಕೊಂಡೀನಿ. ಈಗ ನಾನು ಒಗ್ಗರಣೆ ಹಾಕಕ್ಕೆ ಇಲ್ಲಿ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ತೊಗೊಂಡೇನ್ರಿ, ಕೊತ್ತಂಬರಿ ಹಾಕಕ್ಕೆ ತೊಗೊಂಡೇನಿ ನೋಡ್ರಿ. ಈಗ ಒಗ್ಗರಣೆ ಹಾಕೊಂಡ್ರಿ ನೋಡ್ರಿ. ಈಗ ನಾ ಒಗ್ಗರಣೆ ಹಾಕಕ್ಕೆ ಬಾಳಿಗೆ ಇಟ್ಟೇನಿ ರೀ, ಬಾಳಿಗೆ ಕಾಯಕ್ಕೆ ಇಟ್ಟೇನಿ. ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡ್ರಿ, ಕಾಯಿಲಿರಿ ಇದು ಎಣ್ಣೆ ನೋಡ್ರಿ. ಇದು ಎಣ್ಣೆ ಕಾದೈತಿ. ಈಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ. ಆಮೇಲೆ ಹೆಚ್ಚಿಟ್ಟಿದ್ದೆಲ್ಲರೂ ಉಳ್ಳಾಗಡ್ಡಿ ಅವನ್ನ ಹಾಕೊಳ್ಳೋಣ. ಈಗ ಕರಿಬೇವು ಹಾಕೊಳ್ಳೋಣ್ರಿ. ಕರಿಬೇವು ಹಾಕಿ ಫ್ರೈ ಮಾಡೋಣ್ರಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿವು. ನೋಡ್ರಿ, ಇವು ಎಣ್ಣೆ ಒಳಗೆ ಫ್ರೈ ಅದು ನೋಡ್ರಿ. ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ರೀ. ಅರ್ಶಿಣ ಪುಡಿ ಹಾಕೊಂಡ್ರೆ ನಾವು ಮನೆಯೊಳಗೆ ತಯಾರಿಸಿದ ಮಸಾಲೆ ಖಾರ ನೋಡ್ರಿ. ಇದನ್ನಷ್ಟು ಹಾಕೊಂಡು ಎಷ್ಟು ಹತ್ತತ್ತು ಅಷ್ಟು ಹಾಕೊಂಡ್ರೆ ಎಣ್ಣೆ ಒಳಗೆ ಫ್ರೈ ಆಗಲಿವ ಸರಿಯಾಗಿ. ಈಗ ಟೊಮೆಟೊ ಹಾಕೊಂಡ್ರೆ ಇದು ಫ್ರೈ ಆಗಲಿದೆ ಎಣ್ಣೆ ಒಳಗೆ 2 ನಿಮಿಷ. ಮಸ್ತ್ ಆಕೈತೆ ನೋಡ್ರಿ. ಇದು ಬಟಾಟಿ ಗ್ರೇವಿ ರೀ, ಭಾರಿ ರುಚಿ ಆಕೈತೆ ನೋಡ್ರಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿ ಜೊತೆ ಭಾರಿ ಮಸ್ತ್ ನೋಡ್ರಿ. ನೋಡ್ರಿ, ಇದು ಫ್ರೈ ಆಗ್ತಿದೆ ಎಣ್ಣೆ ಒಳಗೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿ ಇವತ್ತು ಫ್ರೈ ಮಾಡ್ಬೇಕ್ರಿ, ಟೇಸ್ಟ್ ಭಾಳ ಆಗುತ್ತೆ ನೋಡ್ರಿ. ಈಗ ನಾವು ಇವು ಬಟಾಟೆ ಕುದಿಸಿ ಪುಡಿ ಪುಡಿ ಮಾಡಿರ್ತೀನಲ್ರಿ, ಈಗ ಇದು ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ ರೀ. ಈಗ ಇದು ಒಗ್ಗರಣೆಗೆ ಮಿಕ್ಸ್ ಮಾಡೋಣ್ರಿ ಇದನ್ನು ಬಟಾಟೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡೋಣ್ರಿ ಎಲ್ಲ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈಗ ನಮಗೆ ಎಷ್ಟು ಗ್ರೇವಿ ಬೇಕು ನೋಡ್ರಿ ಅಷ್ಟಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ರಿ. ಇಷ್ಟು ಹಾಕೇನ್ರಿ. ನೋಡ್ರಿ, ಈ ಥರ ಆಗೈತಿ. ಇದು ಕುದ್ಮೇಲೆ ಖಾರ ಉಪ್ಪು ನೋಡ್ಕೊಂಡು ಮತ್ತು ಕಮ್ಮಿ ಬಿದ್ದರೆ ಹಾಕ್ಕೊಂಡ್ರಿ. ಇದು ಕುದಿಲ್ರಿ. ಈಗ ನೋಡ್ರಿ, ಇದು ಕುದಿಯಾಕತ್ತೈತಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ ನಾನು.
ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ರೀ, ಬೇಡಂದ್ರೆ ಬಿಡ್ಬೋದು. ನಾನು ಸ್ವಲ್ಪ ಹಾಕೀನಿ, ಟೇಸ್ಟ್ ಆಗುತ್ತೆ ರೀ. ಕುದಿ ಆಗತೈತೆ ನೋಡಿರಿ. ನೋಡಿರಿ ಈಗ ಕುದಿ ಆಗತೈತಿ, ಪಲ್ಯ ಕುದ್ದೈತ್ರಿ. ಈಗ ಲಾಸ್ಟ್ನ್ಯಾಕ ಈಗ ನಾವು ಹೆಚ್ಚಿಟ್ಟಿದ್ವಲ್ಲ ರೀ ಕೊತ್ತಂಬರಿ, ಅದನ್ನಷ್ಟು ಹಾಕಿಬಿಡೋಣಂತ. ಮಸ್ತ್ ಸೂಪರ್ ಆಕೈತೆ ನೋಡ್ರಿ. ಇದು ಬಟಾಟಿದು ಸಾರು ಅನ್ಬೋದು ರೀ, ಗ್ರೇವಿ ಅನ್ಬೋದು, ಭಾರಿ ಆಕೈತೆ ರೀ. ಇದನ್ನ ಆಫ್ ಮಾಡ್ತೇನೆ ರೀ ಈಗ. ನೋಡ್ರಿ ರೆಡಿ ಆತ ನಮ್ದು ಬಟಾಟಿ ಸಾರು ರೀ, ಅಥವಾ ಗ್ರೇವಿ ಅನ್ಬೋದು ರೀ, ಎರಡೂ ಅನ್ಬೋದು. ಒಟ್ಟು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಮಸ್ತ್ ರುಚಿ ಆಕೈತೆ ನೋಡ್ರಿ. ಇದು ಬಟಾಟಿ ಸಾರು ರೀ, ಯಾವ್ದಾರ ಆಕೈತಿ, ಇದು ಸಾರು ಆಕೈತಿ. ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಆಕೈತೆ ನೋಡ್ರಿ. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ಖಾರ ಉಪ್ಪನ್ನು ಕರೆಕ್ಟ್ ಆಗೈತೆ ರೀ, ಭಾರಿ ಟೇಸ್ಟ್ ಆಗೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.